ಹ್ಯಾವ್ ಯು ನೋಟಿಸ್ ಫೋನಲ್ಲಿ ನೋಟಿಫಿಕೇಶನ್ ಬರದೇ ಹೋದರೂ ಸುಮ್ಮನೆ ಫೋನನ್ನು ಪದೇ ಪದೇ ಚೆಕ್ ಮಾಡುವ ಒಂದು ಅಭ್ಯಾಸ ತುಂಬ ಜಾಸ್ತಿ ಆಗೋಗಿದೆ ಅಂತ. ಪಟ್ಟಾಕಿ ಮಾರ್ನಿಂಗ್ ಶ್ರುತಿ, ಒಂದು ಪೇಷಂಟ್ ಕತೆ ಹೇಳ್ತೀನಿ. ಈ ಪುಣ್ಯಾತ್ಮ ಟೆಕ್ನಿಷಿಯನ್ ಹೆಲ್ತ್ ಕೇರ್ ಎಕ್ವಿಪ್ಮೆಂಟ್ ಕಂಪನಿಗೆ ಅವ್ನು ಬಂದ ಅವ್ನ ಕತೆ ಹೇಳ್ತಾನೆ ನನಗೆ. ಸರ್, ಒಂದ್ ವಾರ ಹಿಂದ್ಗಡೆ ವೀಕ್ನೆಸ್ ಬಂದ್ಬಿಡ್ತು, ಬಲ್ಗೈ, ಬರೀಲಿಕ್ಕೆ ಕಷ್ಟ ಆಯ್ತು, ಊಟ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಮನೆ ಹತ್ರ ಆಸ್ಪತ್ರೆಗೆ ಹೋದೆ. ಅಲ್ಲಿ ನೋಡಿದ್ರೆ BP 120 ಅಷ್ಟಾಯ್ತು. ಅವರು ಇಮಿಡಿಯೇಟ್ ಆಗಿ ನಿಂಗೆ ಲಕ್ವಾಗ್ತಾ ಇರ್ಬೋದು, ನ್ಯೂರಾಲಜಿಸ್ಟ್ ನೋಡಿ ಅಂತ ಹೇಳ್ಬಿಟ್ಟು BP ಔಷಧಿ ಹಾಕ್ಬಿಟ್ಟು ನುಂಗಿಸ್ಬಿಟ್ಟು ಕಳ್ಸಿದಾರೆ. ಈ ಪುಣ್ಯಾತ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟ, ಆರಾಮಾಗಿದ್ದ. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಅಷ್ಟರಲ್ಲಿ ಕಾಲು ಸ್ವಲ್ಪ ನಡೀಲಿಕ್ಕೆ ಕಷ್ಟ ಆಯ್ತಂತೆ. ಮನೆಯವರು ನಿಮ್ ತಾಟಿ ಔಷಧಿ ತಗೋ ಅಂತ ಹೇಳಿದ್ರಂತೆ. ಸಾಲಿಗೆ ಹೋಗ್ಬಿಟ್ಟಿದ್ದಾನೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಂತೆ. ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾನೆ. ಒಂದ್ ವಾರ ಆದ್ಮೇಲೆ ಏನಪ್ಪ ಇನ್ನ ಸರೋಗ್ಲಿಲ್ವಲ್ಲ ಅನ್ಬಿಟ್ಟು ನನ್ ಮುಂದೆ ಬಂದು ಕೂತ್ಕೊಂಡ. ನಾನು ಹೇಳ್ದೆ, ಇಲ್ಲಯ್ಯ ಪುಣ್ಯಾತ್ಮ, ಕೆಲವು ಗಂಟೆ ಫೋನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ ಟೆನ್ಷನ್ ಆಗತ್ತಲ್ವ ಅಂದ್ರೆ, ಹೌದು ಸರ್ ಅಂತಾನೆ. ನಿನ್ ಫೋನ್ ಮೇಲೆ ನಿನ್ಗೆ ಪ್ರೀತಿ ಜಾಸ್ತಿ, ನಿನ್ ಬ್ರೈನ್ ಮೇಲೆ ಪ್ರೀತಿ ಇಲ್ವಲ್ಲಪ್ಪ. ನಾನು ಎಂತ ಮಾಡೋದು ಇಂಥ ಜನ ಇದ್ರೆ. ಆಮೇಲೆ ಅಲ್ಲೇ ನಾನು ನರ್ಸ್ ಕರ್ಸ್ಬಿಟ್ಟು BP ಚೆಕ್ ಮಾಡಿದ್ರೆ 215 132 ಇದೆ BP. ಆಮೇಲೆ ಹೇಳ್ತಾನೆ, 5 ವರ್ಷ ಹಿಂದ್ಗಡೆ BP ಚೆಕ್ ಮಾಡಿದಾಗ BP ಇತ್ತು ಸರ್, ಔಷಧಿನ ತೋಳಿಲ್ಲ. ಬೆಂಗಳೂರಲ್ಲಿ 20-25 ಶತಮಾನದಲ್ಲಿ 5G ಫೋನ್ ಇಟ್ಕೊಂಡು ಗಮನನೇ ಬರಲ್ಲ ಹೆಲ್ತ್ ನೋಡ್ಕೋಬೇಕಾದ್ರೆ ನಾವು ಎಂತ ಮಾಡಿದ್ರು ಶ್ರುತಿ, ನೀವೇ ಹೇಳ್ಬೇಕು ನನಗೆ.